ನನ್ನ ಹೆಸರು ಯೋಗಿತಾ KH. 4ನೇ ಕ್ಲಾಸ್ ಓದ್ತಿದ್ದೀನಿ. ನಮ್ಮ ಮನೆ ಹತ್ರ ಕರೆಂಟ್ ಇಲ್ಲ, ಹೊಲ್ದ ಹತ್ರ ಇದ್ದೀವಿ. ದಿನ ಸರ್ದ ಹತ್ರ ಬಯಸ್ಕೋಬೇಕು. ಕೊಟ್ಟಿದ್ದ ಮಾಡ್ರಿ ಅಂತಾರೆ, ಕರೆಂಟ್ ಇರಲ್ಲ ಮಾಡಕ್ಕೆ, ದಿನ ವಹಿಸ್ಕೋಬೇಕು. ಏನ್ ಸ್ವಾಮಿ, ನಾವು ವಯಸ್ಸಾದರು ನಮ್ಮ ಮೊಮ್ಮಕ್ಳು SLC ಓದ್ತಾನೆ, ಕಡ್ಗೂ ಓದ್ಕೊಂಬಲ್ಲ. ಓದ್ಕಂದ್ರೆ ನನ್ ಕರೆಂಟ್ ಇಲ್ಲದ ಯಾಕೆ ಓದ್ಕೊಂಬನಜ್ಜಿ, ನಾನು ಓದ್ಕೊಂಬಲ್ಲ ಹೋಗಂತ ಸುಮ್ಮನೆ ಮನೆ ಕೇಳಿದ್ದೇನೆ. ನಾವ್ ಯಾವ ಸಾಯ್ಬೇಕು, ನನ್ಗೆ ಅಡಿಗೆ ಮಾಡ್ಕೊಂಡು ಉಣ್ಬೇಕು, ಕರೆಂಟ್ ಇಲ್ಲ. ಇಳ್ಳೆಲ್ಲ ಕರೆಂಟ್ ಇಲ್ಲ, ಹಗಲೆಲ್ಲ ಕರೆಂಟ್ ಇಲ್ಲ. ನಾವ್ ಯಾವ ತರ ಕಾಟ ಅವ ಅಜ್ಜ ಕಣ್ಕಂಬಲ್ಲ, ನನಗ್ ಕೇಳ್ಸಲ್ಲ. ಕಲ್ಲೆಸಿತಾರೆ ಮಾಯಿಗೆಲ್ಲನ ದೇವ್ರ ಮನೆ ದೀಪ ತಕೊಂಡು ಎಣ್ಣೆ ದೀಪ ಹಚ್ಕೊಂಡು ನೋಡಿರಿ, ಎಣ್ಣೆನೆ ಚೆಲ್ಲಿದ್ದೀನಿ ಅಡಿಗೆಗೆ. ನಾನ್ ಯಾವ ತರ ಮಾಡ್ಬೇಕು ಈಗ? ನಮ್ ದೇಶ ಕೊಟ್ಟು ಸಾಯೋಯ್ತು. ಇದೆಲ್ಲ ಸಮಸ್ಯೆ ಆಗ್ತಿರೋದು ಕರೆಂಟ್ ಇಲ್ಲ ಅಂತ. ಕರೆಂಟ್ ಇಲ್ಲ ಸ್ವಾಮಿ, ನಮಗೆ ಕರೆಂಟ್ ಕೊಡ್ರಿ ಅಷ್ಟೇ ಸ್ವಾಮಿ, ದಯವಿಟ್ಟು ನಮಗ್ ಕರೆಂಟ್ ಕೊಡ್ರಿ. ಸರ್, ನಾವು KK ಪಳ್ಳಿಯ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ಇಲ್ಲಿ ಸುಮಾರು 1 ತಿಂಗಳಿಂದನ ಕರೆಂಟ್ ನೈಟು ಕೊಡ್ತಾ ಇಲ್ಲ. ಸಿಂಗಲ್ಲು ಇಲ್ಲ, ಪೇಜು ಇಲ್ಲ, ಏನೂ ಇಲ್ಲ. ಇಲ್ಲಿ ಕಳ್ತನಗಳು ಜಾಸ್ತಿ ಆಗ್ತಾ ಇದಾವೆ. ನಾವು ಹೊಲದಲ್ಲಿರೋದು, ಈ ತೋಟ ಇನ್ನೊಂದು ಮತ್ತೊಂದು ಬೆಳೆಗಳೆಲ್ಲ ಒಣಗ್ತಾ ಇದಾವೆ. ದಯಮಾಡಿ KEB ಇಂದನ ನಮ್ಗೊಂದು ವ್ಯವಸ್ಥೆ ಮಾಡಿ ಕರೆಂಟ್ ಕೊಡೋ ರೀತಿನ ಮಾಡ್ಬೇಕು. ಏನಂದ್ರೆ ನಾವು ಒಂಟು ಮನೆ ಇರೋದ್ರಿಂದನ ನೈಟು ಸಿಕ್ಕಾಬಟ್ಟೆ ಕಳ್ತನ ಆಗ್ತಾ ಇದಾವೆ. ನಾವು ಹೊಲದಲ್ಲಿದ್ದೀವಿ, ನೈಟು ಕರೆಂಟು ಸುಮಾರು 1 ತಿಂಗಳಿಂದ ಸತತವಾಗಿ ಕೊಡ್ತಾ ಇಲ್ಲ. ಅದರಿಂದ ದಯಮಾಡಿ KEB ಇಲಾಖೆಯಿಂದನ ನಮ್ಗೆ ಕರೆಂಟ್ ಇಂದ ನೈಟು ವ್ಯವಸ್ಥೆ ಮಾಡ್ಕೊಡಿ. ನಾವು ನೈಟು ಸಿಕ್ಕಾಬಟ್ಟೆ ಕಳ್ತನ ಇನ್ನೊಂದು ಮತ್ತೊಂದು ಇಲ್ಲಿ ವಗೈರೆ ಆಗ್ತಾ ಇದಾವೆ. ಅದರಿಂದನ ಮೊನ್ನೆ 3 ದಿವಸದ ರಾತ್ರಿ ಮುಂದೆ ನಮ್ದು ಹಸು ಬಿಚ್ಚಕ್ ಬಂದ್ರು. ಹಸು ಬಿಚ್ಚಕ್ ಬಂದಾಗ ನಾವು ನಮ್ದೊಂದು ನಾಯಿ ಇತ್ತು, ನಾಯಿಯಿಂದ ನಮ್ಮ ಹಸು ಬಚಾವಾತು. ಅದರಿಂದನ ಗಾರದ ಪುಡಿ ಹೆಚ್ಚೋದು, ಇನ್ನೊಂದು ಮತ್ತೊಂದು ಮಾಡೋದು, ಈಗೆಲ್ಲ ಮಾಡ್ತಾ ಇದಾರೆ. ಕಳ್ತನ ಜಾಸ್ತಿ ಮಾಡಿ ಕಲ್ಲು ಎಸ್ಕೊಂಡು ಬರ್ತಾ ಇದಾರೆ. ಅದರಿಂದ ನೈಟ್ ಯಾವುದೇ ಕಾರಣಕ್ಕೂ ನಮ್ಗೆ ಕರೆಂಟ್ ಕೊಡ್ಬೇಕು ಅಂತ ಹೇಳಿ ದಯಮಾಡಿ ನಾವು ಕೇಳ್ಕೊಂತಾ ಇದ್ದೀವಿ ಗ್ರಾಮಸ್ಥರು. ರೈತರು ದೇಶದ ಬೆನ್ನೆಲುಬು ಎಂದು ದೊಡ್ಡ ವೇದಿಕೆಗೆ ಮೇಲೆ ದೊಡ್ಡವರು ಎನಿಸಿಕೊಂಡವರು ದೊಡ್ಡದಾಗಿ ಭಾಷಣ ಮಾಡುತ್ತಾರೆ. ಇಲ್ಲಿ ರೈತರ ಸಮಸ್ಯೆ ಏನಾಗಿದೆ ಎಂದರೆ ಸರಿಯಾದ ಬೆಳೆಗಳು ಸಿಗುತ್ತಿಲ್ಲ ರೈತರಿಗೆ. ಹಾಗಾಗಿ ಜಾನುವಾರುಗಳನ್ನು ಕಟ್ಟಿಕೊಂಡು ಜೀವನ ನಡೆಸಲು ಹಸುಗಳನ್ನು ಸಾಕಿಕೊಂಡಿದ್ದಾರೆ. ಅವಕ್ಕೆ ನೀರಿನ ಸವಲತ್ತು ಮತ್ತೆ ಹುಲ್ಲಿನ ಸವಲತ್ತುಗಳು ಬೇಕಾಗುತ್ತದೆ. ಹಾಗಾಗಿ ಇಲ್ಲಿ ಅದಕ್ಕೆ ಸಮರ್ಪಕವಾಗಿ ನೀರು ಬೇಕು. ನೀರು ಹೇಗೆ ಅಂದ್ರೆ ಕರೆಂಟ್ ಇದ್ರೆ ನೀರಿರುತ್ತೆ. ಕರೆಂಟ್ ಸರಿಯಾದ ರೀತಿಯಲ್ಲಿ ಸರಬರಾಜು ಆಗಲಿಲ್ಲ ಎಂದರೆ ಹುಲ್ಲು ಮೇವುಗಳಲ್ಲಿ ತಂದು ಹೊಂದಿಸಲು ಸಾಧ್ಯವಿಲ್ಲ. ಹಾಗಾಗಿ ದೇವರು ಕೊಟ್ಟರು ಪೂಜಾರಿ ಕೊಡಲಿಲ್ಲ ಎಂಬ ನಾಣ್ಣುಡಿಯಂತೆ ಸರ್ಕಾರದವರು ಸರಿಯಾದ ರೀತಿಯಲ್ಲಿ ವಿದ್ಯುತ್ ಅನ್ನು ಸರಬರಾಜು ಮಾಡಬೇಕೆಂದು ತಮ್ಮಲ್ಲಿ ಮೀಡಿಯಾದ ಮುಂದೆ ನಮ್ಮ ಅಳಲನ್ನು ತೋಡಿಕೊಳ್ಳುತ್ತಿದ್ದೇವೆ. ದಯಮಾಡಿ ಸಂಬಂಧಪಟ್ಟಂತ ಇಲಾಖೆ ವಿದ್ಯುತ್ ಅನ್ನು ಸಮರ್ಪಕವಾಗಿ ದೊರಕಿಸಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ. ನೋಡ್ರಿ ಸ್ವಾಮಿ, ನಮ್ದು ಹಿಂಗೆ ನಾವು ಒಂಟ್ ಮನೆ ತೆಗಿರೋದು. ರಾತ್ರಿ ಹೊತ್ತು ಕರೆಂಟ್ ಇಲ್ಲ. ರಾತ್ರಿ ಕಳ್ಳರುಗಳು ಬರ್ತಾರೆ, ನಮ್ ಕುರಿ ರಪ್ಪಕ್ಕೆಲ್ಲ ಕಲ್ಲು ಹೊಡಿತಾರೆ, ಮನೆ ಸೀಟಿನ ಮೇಲೆಲ್ಲ ಕಲ್ಲು ಹೊಡಿತಾ ಇದಾರೆ. ನಮ್ ಚಿಗಾಪುರದೊಂದು ಹಸು ಬಿಚ್ಚಾರೆ. ಇಷ್ಟೆಲ್ಲ ನಮ್ಗೆ ಅನಾನುಕೂಲ ಐತೆ. ರಾತ್ರಿ ಹೊತ್ತು ದಯವಿಟ್ಟು ಕರೆಂಟ್ ಕೊಡ್ಬೇಕಂತ ನಾವು ಕೇಳ್ಕೊಂತಿದ್ವಿ. ರಾತ್ರಿ ಹೊತ್ತು ಕರೆಂಟ್ ಇಲ್ಲ ಅಂದ್ರೆ ನಾವ್ ಇಲ್ಲಿ ಏನು ಮಾಡಕ್ಕಾಗಲ್ಲ. ಒಂಟ್ ಮನೆಗೆ ಸಿಂಗಲ್ಗಾದ್ರೂ ನಮಗೆ ಕರೆಂಟ್ ಕೊಡ್ರಿ. ಕರೆಂಟ್ ಕೊಡ್ಲೇಬೇಕು ಅಂತ ನಾವು ಕೇಳ್ಕೊಂತ ಇದ್ದೀವಿ. ಸ್ವಾಮಿ, ನಮ್ಮ ಹೆಸರು ಶಾರದಮ್ಮ ಅಂತ, KK ಪಳ್ಳದಿಂದ ಮಾತಾಡ್ತಾ ಇರೋದು. ಇಲ್ಲಿ ಬಹಳ ತೊಂದರೆ ಆಗ್ತಾ ಇದೆ. ನಾವು ಹೊಲದಲ್ಲಿ ಇದೀವಿ. ನನಗೆ ಮನೆಯವರಿಲ್ಲ. ನಾನು ನನ್ನ ಮಗ ಎಲ್ಲ ಇದ್ದಾನೆ ಬಿಡಿ. ಮಗಳು SLC ಓದ್ತಾ ಐತಿ. ನೈಟ್ 6 ಗಂಟೆಯಿಂದ 6 ಗಂಟೆ ಕರೆಂಟ್ ಇಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು ಹೇಳಿ ನೀವೇ? ಈ ತರ ಪ್ರಾಬ್ಲಮ್ ಮಾಡಿದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು? ಮಕ್ಳು ಕೇಳ್ರಿ, ಓದ್ಕೊಳ್ರಿ ಅಂದ್ರೆ ಕರೆಂಟ್ ಇಲ್ಲ ಅಂತಾರೆ. SLCಗೆ ಪಾಸ್ ಆಗಿಲ್ಲ ಅಂದ್ರೆ ಮುಂದೆ ಯಾರ ಹೊಣೆ? ಯಾರ ರಾಜಕೀಯ ಹೊಣೆಗಳು ಇದಾರೆ ಹೇಳ್ರಿ? ನಾವ್ ಏನ್ ಮಾಡ್ಬೇಕು? ಹೊಲ್ದ ಮೇಲೆ ಮನೆ ಕಟ್ಕೊಂಡು ಕಳ್ಳರ ಕಾಟಕ್ ತಡಿಬೇಕೆ? ಮಕ್ಳು ಓದಿಲ್ಲ ಅಂತ ಹೇಳ್ಬೇಕೆ? ನಾವೇನ್ ವಿಷ ಕುಡಿದ್ರು ತಿರಲ್ಲ, ಆ ತರ ಪರಿಸ್ಥಿತಿ ತಿಂಗಳಿಂದ. ದಯಮಾಡಿ ನಮಗೆ ಕರೆಂಟ್ ಕೊಡಿ. SLC ವರ್ಗು 4-5 ಜನ ಮಕ್ಳಿದಾರೆ. ಅವ್ರು ಫೇಲ್ ಆದ್ರೆ ಯಾರ ಹೊಣೆ? ನೀವೇ ಹೇಳ್ರಿ. ಕರೆಂಟ್ ಕೊಡ್ರಿ ದಯವಿಟ್ಟು. ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ನೈಟ್ 6 ಗಂಟೆಯಿಂದ 6 ಗಂಟೆ ಕರೆಂಟ್ ಕೊಡಿ. 2 ಗಂಟೆ ಕೊಡ್ತೀರಾ? ನಮ್ಗೆ ಏನ್ ಯೂಸ್ ಆಗುತ್ತೆ 2 ಗಂಟೆಗೆ? ಮಕ್ಳು ಅವಾಗ ಎದ್ದು ಹೋಗ್ತಾರ? ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ರಿ. ಮೇಲಧಿಕಾರಿಗಳಾಗ್ಲಿ, ಕರೆಂಟ್ ಆಫೀಸರ್ಗಳೇ ಆಗ್ಲಿ, ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ಸಿಂಗಲ್ ಫೇಸ್ಗೆ ಕೊಡಿ ನಮಗೆ ಕರೆಂಟ್. ಸರ್ ನಮಸ್ತೆ. ಈ ಭಾಗದಲ್ಲಿ ಪಾಪ 8-9 ಜನ SLC ಹುಡುಗರು ಇದ್ದಾರೆ. ಓದೋ ಮಕ್ಳಿಗೆ ಕರೆಂಟ್ ಇಲ್ಲ. ಕರೆಂಟ್ ಕೊಡಿ ಅಂದ್ರೆ ಏನನ್ನ ಹೇಳ್ತಿದ್ದಾರೆ ಇವರು. ಅದಕ್ಕೋಸ್ಕರ ಓದೋ ಮಕ್ಳಿಗೆ ಪಾಪ ಕರೆಂಟ್ ಇಲ್ಲದಕ್ಕೆ ವ್ಯವಸ್ಥೆಗೆ ನಾವು
ಗಂಟೆಯಿಂದ ಎಷ್ಟು ಗಂಟೆ ತನಕ ಕರೆಂಟ್ ಇಲ್ಲ? 6 ಗಂಟೆಯಿಂದ ಸಂಜೆ 6 ಗಂಟೆಯಿಂದ ಬೆಳಕರಿಯವರೆಗೂ ಕರೆಂಟ್ ಇಲ್ಲ. ಓದೋ ಮಕ್ಳಿಗೆ ಬಹಳ ಕಷ್ಟ ಆಗ್ತಿದೆ. ಎಲ್ಲ ಶುಭ ಸಮಾರಂಭಗಳಿಗೆ ನಿಮ್ಮ ಪಪ್ಪಿ ವೈಟ್ ಪ್ಯಾಲೇಸ್, ಮದುವೆ, ನಾಮಕರಣ, ಶ್ರೀಮಂತನ, ರಾಜಕೀಯ ಸಭೆಗಳಿಗೆ ನಿಮ್ಮ ಪಪ್ಪಿ ವೈಟ್ ಪ್ಯಾಲೇಸ್ ಹಿಂದೆ ಭೇಟಿ ನೀಡಿ. ಅಮರಾಪುರ ರಸ್ತೆ, ಕಲ್ಲುಕೋಟೆ, ಯಾದವ ಬಡಾವಣೆ, ಶಿರಾ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 7619112458.